आप थक गए होंगे, बहुत समय से यहाँ इंतजार कर रहे हैं, बारिश भी आ रही है। ನೀವು ಬಹಳ ಸಮಯದಿಂದ ಇಲ್ಲಿ ನನ್ನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಸ್ವಲ್ಪ ಮಳೆನೂ ಕೂಡ ಬರ್ತಾ ಇದೆ. ಆದ್ರೂ ಕೂಡ ನೀವು ಬಹಳ ಸಮಯದಿಂದ ನನ್ನನ್ನು ನಿರೀಕ್ಷೆ ಮಾಡಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. मैं क्षमा चाहती हूँ कि मुझे थोड़ी देर हो गई और आपको बारिश में इंतजार करना पड़ा। मैं आपकी बहुत बहुत आभारी हूँ। ನಾನು ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. ನಾನು ಬರುವುದರಲ್ಲಿ ಸ್ವಲ್ಪ ತಡ ಆಗಿದೆ, ಮಳೆನೂ ಉದುರ್ತಾ ಇದೆ. ಆದ್ರೂ ಕೂಡ ತಾವೆಲ್ಲ ಬಾಧ್ಯತೆಗೋಸ್ಕರ ನಾನು ನಿಮ್ಗೆ ಆಭಾರಿಯಾಗಿದ್ದೇನೆ ಮತ್ತು ಕ್ಷಮೆಯನ್ನು ಯಾಚಿಸ್ತೇನೆ. सिर्फ बारिश नहीं, हर पार्टी के नेता भी आप पर काफी दिनों से बरस रहे हैं। आप खुश होंगे कि कल चुनाव खत्म का प्रचार खत्म हो रहा है। ನೀವು ಚುನಾವಣೆಯ ಕೊನೆಯ ಹಂತದಲ್ಲಿ ನಾವೆಲ್ಲ ಇಲ್ಲಿದ್ದೇವೆ. ಅನೇಕ ನಾಯಕರುಗಳು ಒಂದು ಭಾಷಣ ಮಾಡ್ತಾ ಇದ್ದಾರೆ. ನಾಳೆ ಚುನಾವಣಾ ಪ್ರಚಾರಕ್ಕೆ ಕೊನೆಯ ದಿನವೂ ಕೂಡ ಹೌದು. आज सुबह मैं मूड बिगड़ी गई थी और जब मैं वापस आ रही थी तो मैं भी बड़ी खुश थी, क्योंकि मैं न्यूज देख रही थी और न्यूज में मैंने कुछ ऐसी चीज देखी जिससे मुझे खुशी हुई। ನಾನು ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಬೇರೆ ಪ್ರಚಾರ ಭಾಷಣ ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ನಾನು ಕೂಡ ವಾರ್ತೆಗಳನ್ನು ನೋಡ್ಕೊಂಡು ಬರ್ತಾ ಇದ್ದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಂಬಲಿಗರು ಸೇರಿದ್ದಾರೆ ಅಂತೇಳಿ ನನಗೂ ಕೂಡ ತುಂಬಾ ಸಂತೋಷ ಆಯಿತು. दरअसल बहुत समय से जब से ये कैंपेन शुरू हुई है, हम कांग्रेस के जितने भी नेता हैं, हम बीजेपी की नेताओं को और खास तौर से प्रधानमंत्री मोदी जी को कह रहे हैं कि मुद्दे पे आओ, मुद्दे पे आओ, मुद्दे पे आओ। ನಾವು ಬಹಳ ದಿವಸದಿಂದ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ. ಕರ್ನಾಟಕ ಉದ್ಯೋಗಕ್ಕೆ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿ ಮೋದಿ ಅವರಿಗೂ ಕೂಡ ಹಲವು ಬಾರಿ ಹಲವು ಸಭೆಗಳಲ್ಲಿ ಹೇಳಿದ್ದೇನೆ, ದಯವಿಟ್ಟು ಚುನಾವಣೆ ವಿಷಯಕ್ಕೆ ಬನ್ನಿ, ಚುನಾವಣೆ ವಿಷಯಕ್ಕೆ ಬನ್ನಿ, ಚುನಾವಣೆ ವಿಷಯಕ್ಕೆ ಬನ್ನಿ ಅಂತೇಳಿ ಅವರನ್ನ ಕೇಳ್ಕೊಳ್ತಾನೆ ಇದ್ದೇನೆ. तो जब मैंने देखा मूड बिजली से आते हुए कि चुनाव में शायद पहली बार के लिए प्रधानमंत्री जी महंगाई, विकास और आपके जो मुद्दे हैं उस पर चर्चा कर रहे थे तो मैं बहुत खुश हुई। ನನಗೆ ಕರ್ನಾಟಕದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಜನಗಳ ಸಮಸ್ಯೆಗಳೇನಿದ್ದಾವೆ, ಜನಗಳು ಎದುರಿಸ್ತಿರತಕ್ಕಂತಹ ಕಷ್ಟಗಳೇನಿದ್ದಾವೆ ಮತ್ತು ಇಲ್ಲಿ ಚರ್ಚೆ ಮಾಡಬೇಕಾದಂತಹ ವಿಷಯಗಳೇನಿದ್ದಾವೆ ಅದರ ಬಗ್ಗೆ ಯಾವುದೇ ಚರ್ಚೆ ನಡೆಯುವಂತ ಪ್ರಧಾನಿಗಳ ಮುಖಾಂತರ ನಾನು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. तो शाम आई, मैं यहाँ आई, अभी आते आते अपना फोन देख रही थी, फिर से न्यूज देखी और लो भाई फिर से पटरी से उतर गए। ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ನಾನು ಫೋನ್ನಲ್ಲಿ ವಿಷಯಗಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ. ಅದರಲ್ಲಿ ಆಗ್ತಾ ಇರ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ವಿಷಯಗಳಲ್ಲಿ ಜನಗಳ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳೆಲ್ಲ ಬಿಟ್ಟು ಬೇರೆ ವಿಷಯಗಳೇ ಇತ್ತು. फिर से विकास की बात छोड़ दी, महंगाई की बात छोड़ दी, रोजगार की बात छोड़ दी और पता नहीं क्या इंटरनेशनल कॉन्स्पिरेसीज की बातें करने लग गए और कोई दूसरे देश विदेश की बातें करने लग गए। ನಾನು ನೋಡ್ತಾ ಬಂದೆ, ಇಲ್ಲಿರುವಂತ ಬೆಲೆ ಏರಿಕೆ ವಿಚಾರದಲ್ಲಾಗ್ಲಿ, ನಿರುದ್ಯೋಗದ ವಿಚಾರದಲ್ಲಾಗ್ಲಿ, ಜನಸಾಮಾನ್ಯರ ವಿಚಾರದ ಬಗ್ಗೆ ಆಗಲಿ ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ದೇಶಗಳ ಬಗ್ಗೆ, ವಿದೇಶಗಳ ಬಗ್ಗೆ, ಸಂಬಂಧಪಡದ ವಿಷಯಗಳ ಬಗ್ಗೆನೇ ಅವರು ಮಾತಾಡ್ತಾ ಇರುವಂತದ್ದ ನಾನು ಗಮನಿಸಿದೆ. अभी भी बात समझ में नहीं आ रही है कि जनता को अपनी चीजों पर, अपने मुद्दों पर बात और चर्चा चाहिए। ಈಗ ತೀರ್ಮಾನ ಆಗಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಜನಗಳಿಗೆ ಅವರ ಜೀವನದ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಇಂದಿನ ಅವಶ್ಯಕತೆ. वो एक कविता का अंश था ना, तू इधर उधर की बात न कर, ये बता कि काफिला क्यों लुटा। मुझे रहजलों से गिला नहीं, तेरी रहबरी का सवाल है। मैं समझाती हूँ इसमें कवि क्या कह रहा है। कह रहा है कि तू इधर उधर की बातें बंद कर, ये बताओ कि ये लूट क्यों हुई। जो लूट
कोई शिकायत नहीं है, लेकिन तुम्हारे नेतृत्व से शिकायत है। ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರದ ವಿಚಾರದಲ್ಲಾಗ್ಲಿ, ಲೂಟಿಯ ವಿಚಾರದಲ್ಲಾಗ್ಲಿ ಯಾವುದೇ ವಿಷಯವನ್ನ ಪ್ರಸ್ತಾಪ ಮಾಡದೆ ಬರೇ ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಷಯ ಪ್ರಧಾನಮಂತ್ರಿಗಳ ಗಮನಕ್ಕೂ ಬಂದಿದ್ರು ಕೂಡ ಈ ವಿಷಯದಲ್ಲಿ ಯಾವುದೇ ಪ್ರಸ್ತಾಪ ಕೂಡ ಆಗಿರುವಂತದನ್ನ ಇದುವರೆಗೆ ನಾವು ಗಮನಿಸಿಲ್ಲ। कर्नाटका के लोग शिक्षित, काबिल, अपने प्रदेश को खुद अपनी महती, जिसकी सभ्यता पूरी दुनिया में जानी जाती है। ಕರ್ನಾಟಕದ ಜನ ಸುಸಂಸ್ಕೃತರಿದ್ದಾರೆ, ಒಳ್ಳೆಯವರಿದ್ದಾರೆ। ಅವರು ಈ ದೇಶದಲ್ಲಿ ಬಹಳ ಕಷ್ಟಪಟ್ಟು ಕರ್ನಾಟಕದಲ್ಲಿ ದುಡಿಯುವಂತ ಕಾರಣಕ್ಕೋಸ್ಕರ ಕರ್ನಾಟಕದ ಹೆಸರನ್ನ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದ ಮಟ್ಟದಲ್ಲೂ ಕೂಡ ಪ್ರಸಿದ್ಧಿಯಾಗುವಂತಹ ರೀತಿಯಲ್ಲಿ ಮಾಡಿದ್ದಾರೆ। ಕರ್ನಾಟಕ ಅಂದ್ರೆ ಇಲ್ಲಿ ಬಸವಣ್ಣವರ, ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳ ಕಾರಣದಿಂದಾಗಿ ಒಳ್ಳೆಯ ಒಂದು ಸುಸಂಸ್ಕೃತ ಜನರಿರುವಂತ ರಾಜ್ಯ ಅಂತಕ್ಕಂಥದ್ದನ್ನ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿರುವಂತಹ ರಾಜ್ಯ ಕರ್ನಾಟಕ। बहनों और भाइयों, क्या आपका हक नहीं है, क्या आपका अधिकार नहीं है कि चुनाव के समय जबकि हर नेता को आपको जवाब देना चाहिए कि आपके लिए इन्होंने किया क्या है, और आपको ये बताना चाहिए कि आपके भविष्य के लिए, आपके रोजगार के लिए, आपकी समस्याओं को सुलझाने के लिए वो क्या करने जा रहे हैं। क्या ये आपका अधिकार नहीं है? ನಾನು ಕರ್ನಾಟಕದ ಜನರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಇದೇ ನಿಮ್ಮ ಹಕ್ಕಲ್ವೇ, ನಿಮ್ಮ ಜವಾಬ್ದಾರಿ ಅಲ್ವೇ? ಕರ್ನಾಟಕದಲ್ಲಿ ನಮಗಾಗಿ ಇರುವಂತಹ ಸರ್ಕಾರ ಏನ್ ಮಾಡಿದೆ, ಯಾವ ಕೆಲಸಗಳನ್ನು ಮಾಡಿದೆ, ಯಾವ ನಮ್ಮ ತೊಂದರೆಗಳನ್ನ ನಿವಾರಣೆ ಮಾಡಿದೆ, ಯಾವ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದೆ ಅಂತ ಕೇಳುವಂತ ಹಕ್ಕು ಮತ್ತು ಜವಾಬ್ದಾರಿ ನಮಗಿಲ್ವೇ? ಅದನ್ನ ಕೇಳತಕ್ಕಂಥದ್ದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ। ಈ ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ। ये चुनाव है, इसमें आप अगले 5 सालों के लिए अपने भविष्य को तय करने जा रहे हैं। ಈಗ ನಡೀತುವಂತಹ ಚುನಾವಣೆಯಲ್ಲಿ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ, ಈ ರಾಜ್ಯದ ಭವಿಷ್ಯದ ಬಗ್ಗೆ ನಾವು ವಿಚಾರ ಮಾಡಬೇಕಂತ ಸಂದರ್ಭದಲ್ಲಿ ಇದ್ದೇವೆ। कोई मजाक नहीं है कि कोई नेता आपका मजाक उड़ाए और इधर उधर के मुद्दों पर आकर आपसे चर्चा करे जिससे आपके जीवन का कोई मतलब नहीं है। ಇದು ತಮಾಷೆಯ ವಿಷಯ ಅಲ್ಲ। ರಾಷ್ಟ್ರದ ನಾಯಕರೊಬ್ಬರು ಬಂದು ತಮ್ಮ ವಿಷಯದಲ್ಲಿ ಲೇವಡಿ ಮಾಡುವಂತ ರೀತಿಯಲ್ಲಿ ಮಾತಾಡಿ ತಮ್ಮ ಬದುಕಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರವನ್ನು ಕೂಡ ಚರ್ಚೆ ಮಾಡದೆ ದೇಶ ವಿದೇಶದ ಬೇರೆ ಬೇರೆ ವಿಷಯಗಳನ್ನು ತಂದು ಇಲ್ಲಿ ಮಾತಾಡಿ ಜನಗಳ ಬದುಕಿನ ಬಗ್ಗೆ ಏನೂ ಮಾತಾಡದೇ ಇರುವಂತದ್ದು ಬಹಳ ಖೇದಕರವಾಗಿರ್ತಕ್ಕಂಥ ವಿಚಾರ। बड़े समय से सरकार अलग अलग चीजों के लिए पहचानी जाती है। जैसे इंदिरा गांधी जी की जो सरकार थी वो पहचानी गई हरित क्रांति के लिए, वो पहचानी गई उनके कार्यों के लिए, जमीन के पट्टे गरीबों को देने के लिए। उसके बाद राजीव गांधी जी की सरकार इसलिए जानी गई क्योंकि आधुनिक दौर में पूरे देश को ले गए। उसके बाद नरसिम्हा जी, मनमोहन सिंह जी की सरकारें आई, वो पहचानी गई क्योंकि उन्होंने लिबरलाइजेशन का काम किया, भारत को और आगे बढ़ाया। और जो अलग अलग सरकारें, अलग अलग पार्टियां की आई, वो भी अपनी तरह से जो काम उन्होंने किया उसके लिए पहचानी गई। ಭಾರತದಲ್ಲಿ ಇದುವರೆಗೆ ಆಗಿ ಹೋಗಿರುವಂತಹ ಸರ್ಕಾರಗಳಲ್ಲಿ ಈಗಿರುವ ಸರ್ಕಾರದಂತ ರೀತಿಯಲ್ಲಿ ಯಾರು ಕೂಡ ಮಾಡ್ತಾ ಇರಲಿಲ್ಲ। ಇಂದಿರಾಜಿಯವರ ಸರ್ಕಾರ ಇತ್ತು, ಇಂದಿರಾಜಿಯವರ ಸರ್ಕಾರದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡತಕ್ಕಂತಹ ಕೆಲಸವನ್ನು ಮಾಡಿದ್ರು, ಈ ದೇಶದಲ್ಲಿ ಭೂ ಸುಧಾರಣೆ ತರುವಂತಹ ಕೆಲಸವನ್ನು ಮಾಡಿದ್ರು, ಜನಸಾಮಾನ್ಯರಿಗೆ ಅವರ ಹಕ್ಕನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು। ಅದೇ ರೀತಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದ್ರ ಜೊತೆಗೆ ಭಾರತವನ್ನು 21ನೇ ಶತಮಾನಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ರು। ಅದೇ ರೀತಿ PV ನರಸಿಂಹರಾಯರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಅವರ ಸರ್ಕಾರದ ಅವಧಿಯಲ್ಲಿ ಅನೇಕ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡಿ ಭಾರತ ಇವತ್ತೊಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುವಂತಹ ರೀತಿಯಲ್ಲಿ ಮಾಡುವಂತದ್ರಲ್ಲಿ ಇವರೆಲ್ಲರ ಯೋಗದಾನ ಇರ್ತಕ್ಕಂಥದ್ದನ್ನ ನಾ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನೆನೆಸಲಿಕ್ಕೆ ಬಯಸ್ತೇನೆ। लेकिन जो 3.5 सालों से यहाँ कर्नाटका में बीजेपी की सरकार है,
शर्म की बात है, कुछ की एक ही पहचान है, 40% सरकार। ಆದರೆ ದುರಾದೃಷ್ಟ ಅಂದ್ರೆ ಕಳೆದ 3 ವರ್ಷದಿಂದ ಕರ್ನಾಟಕದಲ್ಲಿ ಒಂದು ಬಿಜೆಪಿ ಸರ್ಕಾರ ಇದೆ. ಇದು ಯಾವ ಕಾರಣಕ್ಕೋಸ್ಕರ ಗುರುತಿಸಲ್ಪಟ್ಟಿದೆ ಅಂದ್ರೆ 40% ಭ್ರಷ್ಟಾಚಾರಕ್ಕೋಸ್ಕರ ಗುರುತಿಸಲ್ಪಟ್ಟಿದೆ ಹೊರತಾಗಿ ಬೇರೆ ಯಾವುದೇ ಸಾಧನೆಗೋಸ್ಕರ ಗುರುತಿಸಲ್ಪಟ್ಟಿಲ್ಲ. और इस 40% सरकार ने कर्नाटका से 1.5 लाख करोड़ रुपए चोरी किए हैं। ಕರ್ನಾಟಕದಲ್ಲಿರುವಂತಹ ಈ ಬಿಜೆಪಿ ಸರ್ಕಾರ 40% ಭ್ರಷ್ಟಾಚಾರದ ಕಾರಣದಿಂದಾಗಿ ಜನಸಾಮಾನ್ಯರಿಗೆ ಸೇರಿದ 1,50,000 ಕೋಟಿ ರೂಪಾಯಿಗಳನ್ನ ನಿಮ್ಮ ಹಣವನ್ನು ಲೂಟಿ ಮಾಡಿದ್ದಾರೆ. बेंगलुरु जैसा शहर देखिए, यहाँ का इंफ्रास्ट्रक्चर किस हालत में है। ಬೆಂಗಳೂರಿನಂತಹ ಮಹಾನಗರವನ್ನು ನೋಡಿ, ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅನ್ನೋದನ್ನ ನಿಮ್ಮ ಅನುಭವಕ್ಕೆ ಬಂದಿರ್ತದೆ. सड़कों में जो गड्ढे हैं उनमें गिरकर 30 से अधिक लोग मर गए। ರಾಜ್ಯದಲ್ಲಿರುವಂತಹ ಫುಟ್ಪಾತ್ಗಳೇನಿದ್ದಾವೆ, ಜನ ಹೋಗ್ತಕ್ಕಂಥ ರಸ್ತೆಗಳೇನಿದ್ದಾವೆ, ಅಲ್ಲಿ ನಡೆದಂತ ಅಪಘಾತದಲ್ಲಿ, ದುರಂತದಲ್ಲಿ ಬಹಳಾರು ಜನ ಸಾಯುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. आईटी सेक्टर को 225 करोड़ रुपए का घाटा हुआ है इस समय में। ಇಲ್ಲಿ ಇರುವಂತಹ ಐಟಿ ಸೆಕ್ಟರ್ಗಳೇನಿದೆ, ಇದಕ್ಕೆ 2,500 ಕೋಟಿ ರೂಪಾಯಿಯಷ್ಟು ನಷ್ಟ ಆಗುವಂತಹ ಒಂದು ಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. कांग्रेस के शासनकाल में बेंगलुरु इंडोनेशिया में नंबर 1 होता था। ಕಾಂಗ್ರೆಸ್ನ ಸರ್ಕಾರ ಕರ್ನಾಟಕದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಐಟಿ ಕಾರಣಕ್ಕೋಸ್ಕರ ವಿಶ್ವದಲ್ಲೇ ಮಾನ್ಯತೆಯನ್ನು ಪಡೆದಂತಹ ನಗರವಾಗಿ ಬೆಂಗಳೂರು ಪ್ರಸಿದ್ಧಿಯನ್ನು ಪಡೆದಿತ್ತು. आईटी एक्सपोर्ट्स में नंबर 1। ಐಟಿ ಎಕ್ಸ್ಪೋರ್ಟ್ ನಲ್ಲಿ ಅದನ್ನ ರಫ್ತು ಮಾಡತಕ್ಕಂಥದ್ದಲ್ಲಿ ಭಾರತದಲ್ಲಿ ನಂಬರ್ 1 ರಾಜ್ಯ ಆಗಿತ್ತು ಕರ್ನಾಟಕ. स्टार्टअप कैपिटल के नाम से जाना जाता था। ಇಲ್ಲಿ ಬಹಳ ಉದಯೋನ್ಮುಖ ಕೈಗಾರಿಕೆಗಳು, ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೋಸ್ಕರ ಕರ್ನಾಟಕ ಮತ್ತು ಬೆಂಗಳೂರು ಇತ್ತು. आपकी इंफ्रास्ट्रक्चर के लिए 10,000 करोड़ रुपए का खर्चा कांग्रेस की सरकार ने किया। ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ 10,000 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿತ್ತು. कर्नाटका बीटी एक्सपोर्ट में सर्वप्रथम था, इन्वेस्टमेंट के इंटेंशंस में सर्वप्रथम था। ಕರ್ನಾಟಕ ಬಯೋಟೆಕ್ನಾಲಜಿನಲ್ಲಿ ರಾಜ್ಯ ದೇಶದಲ್ಲೇ 1ನೇ ಸ್ಥಾನದಲ್ಲಿತ್ತು. ಇದರಲ್ಲಿ ಐಟಿನಲ್ಲೂ ಕೂಡ ನಂಬರ್ 1 ಸ್ಥಾನದಲ್ಲಿತ್ತು. ತಂತ್ರಜ್ಞಾನದಲ್ಲೂ ಕೂಡ ಭಾರತದಲ್ಲಿ 1ನೇ ಸ್ಥಾನದಲ್ಲಿ ಕರ್ನಾಟಕ, ಬೆಂಗಳೂರು ಇತ್ತು. आज स्टार्टअप कैपिटल का भी दर्जा छिन गया, निवेश खोया बेंगलुरु ने, कर्नाटका ने। ಕರ್ನಾಟಕದಲ್ಲಿ ಈಗ ಉದಯೋನ್ಮುಖ ಕೈಗಾರಿಕೆಗಳು, ಸ್ಟಾರ್ಟ್ಅಪ್ ಕೈಗಾರಿಕೆಗಳಿದ್ದವು, ಅವು ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ಏನು ತಂತ್ರಜ್ಞಾನದ ಒಂದು ದೊಡ್ಡ ಬೆಳವಣಿಗೆ ಆಗಿತ್ತು, ಅದು ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು ಹೊಡೆತವನ್ನು ತಿಂದಿದೆ. बड़ी बड़ी कंपनियां छोड़ के चली गई। ओला इलेक्ट्रिक, एप्पल, मोटोरोला, नोकिया, सैमसंग, फॉक्सकॉन, पेगाट्रॉन सब यहाँ से चली गई। ಕರ್ನಾಟಕದ ಬೆಂಗಳೂರಿನಲ್ಲಿದ್ದಂತ ಬಹಳ ದೊಡ್ಡ ದೊಡ್ಡ ಕಂಪನಿಗಳು, ಅಲ್ಲಿದ್ದಂತ ಕಂಪನಿಗಳು ಇರ್ತಕ್ಕಂಥ ಅನೇಕ ಕಂಪನಿಗಳು ಬೆಂಗಳೂರನ್ನು ಬಿಟ್ಟು ರಾಷ್ಟ್ರದ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ, ಬೇರೆ ಕಡೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಅನೇಕ ಕಂಪನಿಗಳು ಕೂಡ ಇದರಲ್ಲಿ ಸೇರಿದ್ದು. उनको काम करने में मुश्किल हो रही थी, काम करने में असुविधा हो रही ಒಂದು थी। ಕೆಲಸ ಮಾಡುವಂತ ಒಂದು ವಾತಾವರಣ ಬೆಂಗಳೂರಿನಲ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಬೆಂಗಳೂರನ್ನು ಬಿಟ್ಟು ಹೋಗ್ತಾ ಇದ್ರು. और इसके साथ साथ जो रोजगार वो दिलवाती थी वो भी चले गए, खो ಈ गए। ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಇಷ್ಟೊಂದು ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು, ಆ ಉದ್ಯೋಗವನ್ನು ಕೂಡ ಕಳೆದುಕೊಳ್ಬೇಕಂತ ಸಂದರ್ಭ ನಿರ್ಮಾಣ ಆಯಿತು. भ्रष्टाचार का जो नतीजा होता है वो डायरेक्ट पब्लिक का नुकसान होता है। ಭ್ರಷ್ಟಾಚಾರ ಅಂತೇಳಂದ್ರೆ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥದ್ದಲ್ಲ, ಯಾರು ಭ್ರಷ್ಟಾಚಾರದಲ್ಲಿ ತೊಡಗ್ತಾರೋ ಅದರ ಕಾರಣದಿಂದಾಗಿ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೂ ಕೂಡ ನಷ್ಟ ಉಂಟಾಗ್ತದೆ. जब सरकार लूट और लालच में व्यस्त रहती है तो काम कम होता है, काम पे ध्यान कम होता है। सुनकर देखो, सुनकर देखो, सुनकर देखो जी। ममता राहुल मोदी बोले,
लिखें जितेंद्र जी।